ಕಡೆ ಆಗುತ್ತೆ, ಸ್ವಲ್ಪ ನಾನು ನೋಡ್ಕೊಂಡು ಓದಬೇಕು ಇರಲಿ. ಗೆ ಅಧ್ಯಕ್ಷರು ಮತ್ತು ಅಭಿವೃದ್ಧಿ ಅಧಿಕಾರಿಗಳು ಕೆರಗೋಡು ಗ್ರಾಮ ಪಂಚಾಯತಿ ಕೆರಗೋಡು ಮರ್ಲಿಂಗನ್ ದೊಡ್ಡಿ ಯಾರೋ ಯೋಗೇಶ್ ಬಿನ್ ಲಿಂಗೇಗೌಡರು ಕೆರಗೋಡು ಹೋಬಳಿ ಮಂಡ್ಯ ತಾಲೂಕು. ವಿಷಯ ಹನುಮಾನ್ ಅರ್ಜುನ ಸ್ತಂಭ, ಅದು ಆವರಣದಲ್ಲಿ ಅರ್ಜುನ ಸ್ತಂಭ ನಿರ್ಮಿಸುವ ಬಗ್ಗೆ. ಮೇಲ್ಕಂಡ ವಿಳಾಸದ ವ್ಯಕ್ತಿಯಾದ ನಾನು ಕೆರಗೋಡು ಗ್ರಾಮದ ಬಸ್ ಸ್ಟ್ಯಾಂಡ್ ಬಳಿ ಅರ್ಜುನ ಸ್ತಂಭ ನಿರ್ಮಿಸಲು ತಾವುಗಳು ನಿರ್ಧರಿಸಿದ್ದು ಈ ಒಂದು ಕಾರಣಕ್ಕೆ ತಮ್ಮ ಅನುಮತಿ ಬೇಕಾಗಿರುವುದರಿಂದ ನಮ್ಮ ಭಾಗದ ಬಹುಸಂಖ್ಯಾತ ಜನರ ಭಾವನಾತ್ಮಕ ಪ್ರತೀಕವಾದ ಈ ಶ್ರೀರಾಮನ ಬಂಟ ಆಂಜನೇಯ ಸ್ತಂಭವನ್ನು ನಿರ್ಮಿಸಲು ಇಚ್ಛಿಸಿರುತ್ತೇವೆ. ಆದ ಕಾರಣ ಸ್ಥಳೀಯ ಸರ್ಕಾರವಾದ ತಾವುಗಳು ನಮ್ಮ ಜನಗಳ ಭಾವನೆಗೆ ಮತ್ತು ಯಾವುದೇ ಕೋಮುಗಲಭೆಗೆ ಅವಕಾಶವಿಲ್ಲದ ಈ ಒಂದು ಗ್ರಾಮದಲ್ಲಿ ಸೌಹಾರ್ದಯುತವಾಗಿ ಬದುಕುತ್ತಿರುವ ನಮ್ಮ ಗ್ರಾಮಗಳಲ್ಲಿ ಯಾವುದೇ ಅಹಿತಕರ ಘಟನೆಗಳು ಅರ್ಜುನ ಸ್ತಂಭದಿಂದ ಆಗದಿರುವ ಕಾರಣದಿಂದ ನಮ್ಮ ಜನಗಳ ಭಾವನೆಗೆ ಧಕ್ಕೆ ತರದಂತೆ ತಾವುಗಳು ನಿರ್ಣಯ ಕೈಗೊಂಡು ಅರ್ಜುನ ಸ್ತಂಭ ನಿರ್ಮಿಸಲು ಅವಕಾಶ ಮಾಡಿಕೊಡುವಂತೆ ವಿನಮ್ರವಾಗಿ ನಾನು ಮನವಿಯನ್ನು ಮಾಡಿಕೊಳ್ಳುತ್ತೇನೆ. ಮತ್ತು ಈ ಒಂದು ಸಂದರ್ಭದಲ್ಲಿ ಇಡೀ ದೇಶದಲ್ಲಿ ಆಂತರಿಕ ಆತಂಕವಾದದ ನೆರಳಲ್ಲಿ ಬದುಕುತ್ತಿರುವ ಹಿಂದೂ ಶ್ರೀ ಸಾಮಾನ್ಯ ಪ್ರತಿ ವರ್ಷವೂ ಕೂಡ ಭಗವಾನ್ ಆಂಜನೇಯ ಆಗಿರುವುದರಿಂದ ನಾವು ಕೂಡ ಹೆಮ್ಮೆಯ ಹಿಂದೂಗಳಾಗಿ ಮತ್ತು ನಾನು ಸಮಾಜದ ಒಂದು ಅಂಶ ಎಂದು ಭಾವಿಸಿ ನನ್ನಂತೆ ಮತ್ತು ಹಲವಾರು ಜನರ ಆಶಯವೂ ಕೂಡ ಧ್ವಜಸ್ತಂಭ ನಿರ್ಮಿಸುವ ಉದ್ದೇಶ ಆಗಿರುವುದರಿಂದ ತಾವುಗಳು ದಯಮಾಡಿ ಅವಕಾಶ ಮಾಡಿಕೊಡಬೇಕಾಗಿ ಈ ಮೂಲಕ ತಮ್ಮಲ್ಲಿ ವಿನಂತಿಸಿಕೊಳ್ಳುತ್ತೇನೆ. ವಂದನೆಗಳೊಂದಿಗೆ ನಂದು ದಿನೇಶ್ ಪ್ರಶ್ನೆ ಇಲ್ಲಿ ಏನಂದರೆ, ಇದು ಮನವಿ ಮಾಡಿಕೊಂಡಿರೋದು ಸ್ತಂಭ ನಿರ್ಮಿಸ್ತೀವಿ ನಾವು ಅಂತ. ಯಾವತ್ತು ಗ್ರಾಮ ಪಂಚಾಯಿತಿ ಕಾರ್ಯಾಲಯ ಮಂಡ್ಯ ತಾಲೂಕು 28/12 ಕಿರಣ್ ಹೇಳಿ ಡೇಟ್ ಕರೆಕ್ಟಾಗಿದೆ, ಕಿರಣ್ ಡೇಟ್ ಅಂತ ಹೇಳಿಲ್ಲ, ಅಲ್ಲಿ ಕರೆಕ್ಟಾಗಿ ಹೇಳಿದ್ದಾರೆ. ಅನುಮತಿ ಕೇಳಿರುವ ಒಂದು ಪತ್ರ, ಈ ಪತ್ರದ ಆಧಾರದ ಮೇರೆಗೆ ಇಲ್ಲಿ ಅನುಮತಿ ಕೊಟ್ಟಿರುವ ಅಥವಾ ಹನುಮತ್ ಧ್ವಜ ಇಲ್ಲಿ ಹಾರಾಡಬಹುದು ಅಂತ ಹೇಳಿರುವ ಇನ್ಯಾವುದರ ಪತ್ರ ಇದೆಯಾ? ನನ್ನ ಫಸ್ಟ್ ಕ್ವಶನ್ ಇದು. ಲೀಗಲಿ ಮಾತಾಡೋಣ ನಾವು. ಇದು ಮನವಿ ಮಾಡ್ಕೊಂಡಿದ್ದಾರೆ, ಅದು ಅವ್ರು ಹೇಳಿದ್ದೆ ಕರೆಕ್ಟ್, ಅದು ಯೋಗೇಶ್ ಬಿನ್ ಲಿಂಗೇಗೌಡ ಇಲ್ಲಿದೆ. ಹೇಗಿದು ಕತೆ ಅಂತ ಈ ವಿಚಾರಕ್ಕೆ ಬಂದಾಗ ಏನಾಗುತ್ತೆ ಅಂದರೆ, ಇಲ್ಲಿ ಏನು ಆಡಳಿತ ಪಕ್ಷ ಮತ್ತು ವಿರೋಧ ಪಕ್ಷಗಳು ಎರಡೂ ನಡ್ಕೊಂಡಿರೋದು ತಪ್ಪು. ಓಕೆ, ಯಾಕಂದರೆ ಈಗ ಅವರು ಏನೋ ಒಂದು ಧ್ವಜ ಕಂಬಕ್ಕೆ ಒಂದು ಅನುಮತಿ ಕೇಳಿದ್ದಾರೆ, ಬಟ್ ಅದನ್ನು ಹಳ್ಳಿ ಜನಗಳಿಗೆ ಬಹಿರಂಗ ಪಡಿಸಿದಾರ ಇಲ್ವಾ ಅನ್ನೋದು ಇಲ್ಲಿ ಗೊತ್ತಿಲ್ಲ. ಯಾಕಂದ್ರೆ ಎಷ್ಟೋ ಸಲ ಡಾಕ್ಯುಮೆಂಟೇಶನ್ ಅಲ್ಲಿ ಸರ್ಕಾರ ಹೇಳೋದೇ ಒಂದು ಮಾಡೋದೇ ಒಂದಿದೆ, ವ್ಯವಸ್ಥೆ ಎಲ್ಲ ಹಂಗೆ ಇದೆ. ಏನೆಲ್ಲಾ ಪಕ್ಕಾನೇ ನಡೀತಾ ಇಲ್ಲ ದೇಶದಲ್ಲಿ. ಹಂಗ್ ನಡೆದ್ಬಿಟ್ರೆ ನಮ್ ದೇಶ ಎಲ್ಲೋ ಹೊಟ್ಟೋಗುತ್ತೆ, ಮುಂದಕ್ಕೆ ಹೊಟ್ಟೋಗ್ಬಿಡುತ್ತೆ. ನಾವ್ ಇವತ್ತು ಹೇಳೋದೇ ಒಂದು ಮಾಡೋದೇ ಒಂದು, ಪ್ರತಿಯೊಂದ್ರಲ್ಲೂ ಅಷ್ಟೇ. ಇವಾಗ ಟ್ರಾಫಿಕ್ ಸಿಗ್ನಲ್ ಗಳಿಂದ ಹಿಡಿದು ಯಾರು ಫಾಲೋ ಮಾಡ್ತಾ ಇಲ್ಲ. ಈ ವಿಚಾರಕ್ಕೆ ಬಂದಾಗ ಏನಾಗುತ್ತೆ ಅಂದ್ರೆ, ಹಳ್ಳಿ ಜನಗಳಿಗೆ ಗೊತ್ತಿಲ್ಲದೆ ಇರ್ಬೋದು ಈ ವಿಚಾರ, ಅಂದ್ರೆ ಇವರು ಬಹಿರಂಗ ಪಡಿಸಿಲ್ದೆ ಇರ್ಬೋದು. ನಾವು ತ್ರಿವರ್ಣ ಧ್ವಜವನ್ನೇ ಆರಿಸ್ತೀವಿ ಅಥವಾ ಕನ್ನಡ ಧ್ವಜವನ್ನೇ ಆರಿಸ್ತೀವಿ ಅನ್ನೋದನ್ನ ಇವರು ಬಹಿರಂಗ ಪಡಿಸಿಲ್ಲ. ಈ ಸಂಸ್ಥೆಯವರು ಏನು ಈ ಟ್ರಸ್ಟ್ ಇದೆಯಲ್ಲ, ಈ ಟ್ರಸ್ಟ್ ಅವರು ಬಹಿರಂಗ ಪಡಿಸಿಲ್ಲ. ಬಟ್ ಈ ಜನಗಳು ಏನಾಗಿದೆ, ಅವತ್ತು ರಾಮ ಮಂದಿರ ಉದ್ಘಾಟನೆ ಇದ್ದ ದಿವಸ ಅವ್ರಿಗೆ ಒಂದು ಧ್ವಜ ಕಂಬ ಇದ್ದಾಗ ಅದು ಬಳಸ್ಕೊಳ್ವನ, ಅದು ಪ್ರಾಪರ್ಟಿ, ನಮ್ಮ ಪ್ರಾಪರ್ಟಿ ಅನ್ನೋ ಲೆಕ್ಕದಲ್ಲಿ. ಮತ್ತೆ ಅಲ್ಲಿ ಇನ್ಯಾವುದು ಅನ್ಯಕೋಮಿನ ಜನಗಳು ಯಾರು ಇಲ್ಲ ಆ ಊರಿನಲ್ಲಿ. ಸೊ ಆ ರೀತಿ ಇದ್ದಾಗ ಅದು ಅವರ ಹಕ್ಕು ಅಂತ ಅವರು ಆರಿಸಿದ್ದಾರೆ. ಬಟ್ ಇಲ್ಲಿ ಸಮಸ್ಯೆ ಆಗಿರೋದು ಯಾವಾಗ ಅಂದ್ರೆ, ಈ ತ್ರಿವರ್ಣ ಧ್ವಜವನ್ನ ಇಳಿಸಿದಾರಲ್ಲ, ಅಲ್ಲಿ ಸಮಸ್ಯೆ ಆಗತ್ತೆ. ಯಾಕಂದ್ರೆ ಇವ್ರು 22ರಿಂದ 25 ತನಕ ಆರಕ್ಕೆ ಬಿಟ್ಟಿದ್ದಾರೆ. ದಟ್ಸ್ ವಾಸ್ ಎನಫ್ ಫಾರ್ ದೆಮ್. ಈ 26ರಲ್ಲಿ ಇಳಿಸಿದಾರಲ್ಲ ನೈಟು, ಅದು ತಪ್ಪು ಅಂತ ಹೇಳೋದು. ಯಾಕಂದ್ರೆ ಆಸ್ ಪರ್ ಫ್ಲಾಗ್ ಕೋಡ್ ಆಫ್ ಇಂಡಿಯಾ 2.2 ಪ್ಯಾರಾಗ್ರಾಫ್ ಅಲ್ಲಿ ಹೇಳುತ್ತೆ, ದೇಶದ ತ್ರಿವರ್ಣ ಧ್ವಜ 24 ಗಂಟೆ 365 ಡೇಸು ಕೂಡ ಹಾರಬಹುದು. ಅದನ್ನ ಯಾರು ಇಳಿಸ್ಬೇಕು ಅನ್ನೋದೇನು ಸಂವಿಧಾನದಲ್ಲಿ ಇಲ್ಲ. ಈ ಫ್ಲಾಗ್ ಕೋಡ್ ಪ್ರಕಾರ ಇವರು ಫ್ಲಾಗ್ ಇದು ಟ್ರೈ ಕಲರ್ ಆರ್ಸ ಇಲ್ವಲ್ಲ, ಆರಿಸಿದ್ದಾರೆ ಅಂತ ಹೇಳ್ತಾ ಇದ್ದಾರೆ. ಅದೇ ಪೋಲ್ ನಲ್ಲಿ ದೊಡ್ಡ ಪೋಲ್ ಮಾಡಿರ್ಲಿಲ್ಲ, 26ಕ್ಕೆ ಆರಿಸಿದ್ದಾರೆ. ಸಾಯಂಕಾಲ ಇಳಿಸ್ಬಿಟ್ಟು ಮತ್ತೆ ಇವರು ಭಗವದ್ಧ್ವಜನ ಆರಿಸಿರೋದು ತಪ್ಪಾಗಿರೋದು. ಆ ತಪ್ಪನ್ನ ಇವರು ಸರ್ಕಾರ ಏನ್ ಮಾಡಬೇಕಿತ್ತು, ವಿಲೇಜ್ ಯಾರು ಆಡಳಿತಾಧಿಕಾರಿಗಳಿದ್ದಾರೆ ಅವ್ರಿಗೆ ಮನವರಿಕೆ ಮಾಡಬೇಕಿತ್ತು. ನೋಡ್ರಿ, ನೀವು ತಪ್ಪು ಮಾಡ್ತಾ ಇದ್ದೀರಾ. ನಿಮಿಷ ಕಿರಣ್ ಮತ್ತು ದಿನೇಶ್, ನೀವು ಇಬ್ರು ಏನ್ ಹೇಳ್ತಾ ಇದ್ದೀರಿ, ಈ ಪಾಯಿಂಟ್ ಸರಿಯಾಗಿದೆ. ಇಲ್ಲಿ ಈ ಲೆಟರ್ ನೋಡಿ, ಈಗ ನಟರಾಜ್ ಗೌಡರು ಒಂದು ಡೇಟ್ ಹೇಳ್ತಾ ಇದ್ರು ಇಲ್ಲಿ 19/1/2024 ಅನುಮತಿ ಪತ್ರ ಅಂತ. ಇವ್ರು ಯಾವಾಗ 29ಕ್ಕೆ ಇವರು ಅರ್ಜಿ ಹಾಕೊಂಡಿದ್ರಲ್ಲ, ಪೋಲ್ ಮಾಡೋದಕ್ಕೆ ಸ್ತಂಭಕ್ಕೆ, ಇಲ್ಲಿ ಇವರು ಷರತ್ತುಗಳನ್ನು ಕೂಡ ಕೊಟ್ಟಿದ್ದಾರೆ. ಇಲ್ಲಿ ಹಾರಿದ್ರೆ ಟ್ರೈ ಕಲರ್ ಆರ್ಬೇಕು, ಇಲ್ಲ ಅಂದ್ರೆ ಕನ್ನಡ ಧ್ವಜ ಆರ್ಬೇಕು ಅಂತ, ಆ ತರ ಷರತ್ತುಗಳು ಬೇಕಾದಷ್ಟಿವೆ. ಕಾನೂನು ಪುಸ್ತಕಕ್ಕೆ ಇರುತ್ತೆ ಎಷ್ಟೋ ಸಲ, ಗೊತ್ತಾಯ್ತಲ್ಲ. ನಾವು ಎಲ್ಲಾ ಟೈಮಲ್ಲೂ ಕಾನೂನನ್ನ ಅನುಸರಿಸಕ್ ಆಗೋದಿಲ್ಲ ಈ ದೇಶದಲ್ಲಿ. ನಾವು
ಆಶಯಗಳಿಗೂ ವ್ಯಕ್ತಪಡಿಸ್ಬೇಕಾಗುತ್ತೆ. ಇಲ್ಲಿ ಆಗಿರೋದು ಸರಿನೂ ಇದೆ ತಪ್ಪು ಇದೆ. ಸರಿ ಏನೋ ಇವ್ರು 22ರಿಂದ 25 ತನಕ ಆರಿಸ್ಕೊಂಡಿದ್ದಾರೆ, ಅಲ್ಲೇನು ಅನ್ಯ ಕೋಮುಭಾವ ಇಲ್ಲ, ಯಾವ್ದೇ ಕಂಪ್ಲೇಂಟ್ ಆಗಿಲ್ಲ, ಏನು ಈಗ ಎಲ್ಲಿಂದ ಬಂದ್ಬಿಡ್ತು ನಿಮ್ಗೆ ಕೋಮುಭಾವ? ಎಲ್ಲಿಂದ ಇಲ್ಲ, ಬಂತು? ಈಗ ಹೇಳ್ತಾ ಇರೋದು Okay. 26ಕ್ಕೆ ಇಳಿಸಿದಾರಲ್ಲ, ಅಲ್ಲಿ ತಪ್ಪಾಗಿರೋದು. ರಾಷ್ಟ್ರಧ್ವಜನ ಇವರು ಇಳಿಸಬಾರ್ದಿತ್ತ ಅವತ್ತು. ಅರುಣ್, ಆ ಇಳಿಸಿರೋ ತಪ್ಪಿನ ಮೇಲೆ ಆಯ್ತು, ಮತ್ತೆ ಇನ್ನೊಂದು ಇವರು ಅರುಣ್, ಸರಿ ಇದನ್ನ ತಗೊಂಡಿಲ್ಲ. ಇವಾಗ ನಮ್ಮ